ಕೆ ಇಲೆಕ್ಷನ್ ಆಯಿತು, ಡಿ ಸಿ ಸಿ ಬ್ಯಾಂಕ್ ಚುನಾವ ಇತ್ತಲ್ಲ, ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು, ರಾಜ್ಯ ನೋಡಬೇಕು, ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಇದ್ದರೆ ಬರಲಿಕ್ಕೆ ಆಗಿಲ್ಲ. ಮೊನ್ನೆ ಮುಗಿದು ಮತ್ತು ಯಥಾಸ್ಥಿತಿಯಾಗಿ ಎಲ್ಲ ಜಿಲ್ಲಾ ಪ್ರವಾಸ ಮಾಡ್ತೀವಿ. ಸರ್, ಈಗ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡುವಂಥ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್. ಬಾಗೇವಾಡಿ ಚಲೋಗೂ ತೆರೆ ಕಟ್ಟಿದ್ದಾರೆ. ಇಲ್ಲ, ಅದೇನು ಮಾಡ್ತಾರೆ, ಅದು ಸಮಾಜ ಸಂಬಂಧಪಟ್ಟದ ವಿಷಯ ಅದ. ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ, ಅದು ಅವರು ನೋಡಬೇಕಾದ, ನಾವು ಹೇಳಿಲ್ಲ. ಸಮಾಜ ತೀರ್ಮಾನ, ಪೊಲೀಸ್ ಇಲಾಖೆ ತೀರ್ಮಾನ ಮೇಲೆ ಬಿಟ್ಟದ್ದು. ಸರ್, ನಮ್ಮ ವೈಯಕ್ತಿಕ ಟೀಕೆ ಬಗ್ಗೆಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನೋಡೋಣ, ನಿನ್ನೆ ಮುಗಿದಿದೆ, ಇನ್ನೂ ಮುಗಿದಿದೆ, ಸೆಟ್ಲ್ ಆಗಲಿಲ್ಲ, ಆಮೇಲೆ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ರಾಜ್ಯದಲ್ಲಿ RSSಗೆ ಅಂಕುಶ ಹಾಕಬೇಕು ಅನ್ನೋ ಅದ್ರ ಬಗ್ಗೆ ತಮ್ಮ ನಿಲುವು ಏನು ಸರ್? ಅಂಕುಶ ಹಾಕ್ಬೇಕಲ್ಲ, ಎಲ್ಲರಿಗೂ ಅಂತ ಹೇಳಿದಾರೆ. ಬರೀ RSS ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾದ್ರೆ RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡಲಿಕ್ಕೆ ಆಗೋಲ್ಲ. ನಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ, ಸರ್ಕಾರ ಇಲ್ಲ RSS ಬರೋ ಮುನ್ನ ಮುಂದೆ ಹೇಳಿತ್ತು. ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು. ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಎಲ್ಲೂ ಹೇಳಿದ್ದಾರೆ. ಸೊ RSS ಅಂತೆಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಅನಿಸ್ತದೆ. ನಾವು ಬರೀ RSS ಅಂತ ಹೇಳಲಿಕ್ಕೆ ಆಗೋಲ್ಲ. ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಸರ್, ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೂಲಿಗೆ ಇಳಿದಿದ್ದಾರೆ ಅಂತ ಹೇಳಿ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಅವ್ರು ಏನು ಹೊಸದಿಲ್ಲ. ಯಾವುದೇ ಚುನಾವಣೆ ಬಂದಾಗ CM ಅವ್ರು ಊಟಕ್ಕೆ ಕರೆಸಿದ್ರೆ ಏನು ಹೊಸದಲ್ಲ, ಹೇಳ್ತಿರ್ತಾರೆ. ಹಂಗೆ ಅವರು CM ಅವರು ವರ್ಷಕ್ಕೊಂದ್ಸಾರಿ 6 ತಿಂಗಳೊಂದ್ಸಾರಿ ಕರಿತಿರ್ತಾರೆ, ಮಾತಾಡ್ತಾರೆ. ಸೊ ಅದು ವಾಡಿಕೆ ಇದೆ ಅಷ್ಟೇ. ಅಂತ DCC ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾಗ್ತಾರೆ ಇಲ್ಲ, ಅದು ನಾವು ನಿನ್ನೆ ಹೇಳಿಲ್ಲ. 13 ಜನ ಕೂಡಬೇಕು, ಅವರೆಲ್ಲ ಚರ್ಚೆ ಮಾಡಬೇಕು, ಹಿರಿಯರ ಅಭಿಪ್ರಾಯ ಪಡಬೇಕು. ಟೈಮ್ ಇದೆ. ಅದಕ್ಕೆ ಅಣ್ಣಾಸಾಬ್ ಜಿಲ್ಲೆಯವರು ಕೂಡ ನಾವು ಪ್ರಬಲ ಅಣ್ಣಾಸಾಬ್ ಜಿಲ್ಲೆಯವ್ರನ್ನೇನೋ ಮಾಡೋದು ಇದೆ. ಇಲ್ಲ, ಯಾರು ಇನ್ನೂ ಹೆಸರು ಚರ್ಚೆನೇ ಬಂದಿಲ್ಲ. ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರು ಇನ್ನೂ ಎದ್ದೇ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ ಹೇಳಬೇಕು, ರೆಡಿ ಆಗಬೇಕು, ಆಮ್ಯಾಗ ಚರ್ಚೆ. ಯಾಕಂದ್ರೆ ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬೀಜಿ ಆಗಿದ್ರು. ಸೊ ಅವರೆಲ್ಲ ರೆಸ್ಟ್ ಆಗಿದ್ದಾರೆ. ರೆಸ್ಟಿಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ. ಸೌದಿ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಸವಾಲು ಹಾಕಿರುವಂಥ ಸರ್, 50 ಕೋಟಿ ರೂಪಾಯಿ ಚಾಲೆಂಜ್ ಇಡ್ತೀವಿ, ಅವ್ರ ಪರವಾಗಿ ಅದು ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ. ನಾವು DCC ನಾವು ಹೊರಗಡೆ ಇದೀವಿ, ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ. ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು, ಮಾಡಿದ ಅಷ್ಟೇ ನಮ್ಮ ಡ್ಯೂಟಿ ಮುಗೀತು. ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವ್ರಿಗೆ ಸಂಬಂಧಪಟ್ಟದ್ದು, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಸರ್, ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್? ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಅಂತಂದ್ರೆ ಹುಕ್ಕೇರಿಯಲ್ಲಿ ಏನಿಲ್ಲ, ಏನು ರಾಜಕೀಯ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮ ಪಕ್ಷ ನಮಗಿದೆ, ಅವ್ರ ಪಕ್ಷ ಅವ್ರಿಗಿದೆ. ಮತ್ತಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀರಾ ಸರ್? ಆ್ಯಕ್ಟಿವ್ ಆಗಿದ್ದೀವಿ, ಮುಂಚಿನ ಆ್ಯಕ್ಟಿವ್ ಆಗಿದ್ದೀವಿ. ಮತ್ತು ಹೊಂಟಿದ್ದಿಲ್ಲ, ಇವತ್ತು ಬಂದೀವಿ, ಮತ್ತು ಚಿಕ್ಕೋಡಿ ಹೊಂಟೀವಿ ಅಂತ ಹೇಳಿದಿಲ್ಲ. ಜಾಸ್ತಿ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟು ನೋಡಲಿಕ್ಕೆ ಅಡ್ಡಾಡ್ತೀವಿ. ವಿಸ್ತರಣೆ ಏನಾದರೂ ಇಲ್ಲ, ಸರ್, ಡಿಸೆಂಬರ್ ಅಂತಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು. ನಮ್ಮದು ಮಾಡಬೇಕಂತ ಒತ್ತಾಯ ಇದೆ. ಸೆಂಟ್ರಲ್ ಗೌರ್ಮೆಂಟ್ದಿಂದ ಆದೇಶ ಆಗಿದೆ. ಇಲ್ಲ, ಆ ಥರ ಏನಿಲ್ಲ. ಸರ್, ನಾವು DCC ಬ್ಯಾಂಕ್ ನಾಮಿನೇಟೆಡ್ ಸರ್, ಏನು ಹಲವಾರು ಸಮಾಜಕ್ಕೆ ಕೊಡ್ತೀನಿ ಅಂತ ಹೌದು, ನಿನ್ನೆ ಬಾಲಚಂದ್ರ ಅವರು ಹೇಳ್ಯಾರ. ನಾವು ಅದನ್ನೇ ಹೇಳಿ ಮುಂಚೆನೂ ಕೂಡ ಅವರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ. ಅದು ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು. ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೆಯದಾಗಿ ಸಲಹೆ ಮಾಡಿದ್ವಿ. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗಿದೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. CM ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡ್ತಾರೆ. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್, ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರಿಗೆ ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡ್. ಅವರು ಯಾರೋ ಹೋಗಿ ಏಕಾಏಕಿ ನಿಲ್ಲುವಲ್ಲ ಅಲ್ಲಿ. ಸೊ ಪಕ್ಷಕ್ಕೆ ಟಿಕೆಟ್ ಕೊಡೋದು ಫಸ್ಟು, ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸೊ ಇವೆಲ್ಲ ಇರ್ತಾವೆ. ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ಅದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ, ನಾವು ಅಷ್ಟೇ ಇಲ್ಲ. ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟಿದ್ದಾರೆ, ನಾವು ಕೇಳಲಿಕ್ಕೆ ಹೊರಿದ್ದೀವಿ. ಓಕೆ ಓಕೆ ಸರ್.